ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನಲ್ಲಿ ಕಿಡಿಗೇಡಿಗಳು ಮಾಡಿದ ಕೃತ್ಯಕ್ಕೆ ಎಲ್ಲೆಡೆ ವಿರೋಧ ವ್ಯಕ್ತವಾಗಿದೆ. ಇಷ್ಟಕ್ಕೂ ಕಿಡಿಗೇಡಿಗಳು ಮಾಡಿದ ಕಾರಬಾರು ಏನು ಗೊತ್ತಾ? ಇಲ್ಲಿದೆ ನೋಡಿ ಸಂಪೂರ್ಣ ಮಾಹಿತಿ. 12ನೇ ಶತಮಾನದ ಅಣ್ಣ ಬಸವಣ್ಣನವರ ಮೂರ್ತಿಯನ್ನ ಬಿಜಗುಪ್ಪಿ ಗ್ರಾಮದಲ್ಲಿ ಪ್ರತಿಷ್ಠಾಪಿಸಲಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಮಹಾನ್ ಶಕ್ತಿಗಳ ಸ್ವರೂಪಿಯಾಗಿರುವಂಥ ಎಲ್ಲ ಮಾನವತಾವಾದಿಗಳ ಮೂರ್ತಿಗೆ ಅಥವಾ ಅವರ ವ್ಯಕ್ತಿತ್ವಕ್ಕೆ, ಅವರ ತತ್ವಾದರ್ಶಗಳಿಗೆ ಧಕ್ಕೆ ತರುವಂಥ ದುಷ್ಟ ಹುನ್ನಾರ ಕೂಟ ನಡೆದಿದೆ ಈ ದೇಶದಲ್ಲಿ. ಯಾಕೆಂತಂದರೆ ಯಾವುದು ಮನುಷ್ಯ ಪರವಾಗಿ ಇರುತ್ತದನೋ, ಯಾವುದು ಜನರಿಗೆ ಒಳ್ಳೆ ಮಾಡುವಂಥ ತತ್ವ ಆದರ್ಶಗಳಿರುತ್ತವೆಯೋ ಆ ತತ್ವ ಆದರ್ಶಗಳಿಗೆ ಮಸಿಯನ್ನು ಬಡಿಯುವಂಥ ದುಷ್ಟ ಶಕ್ತಿಗಳು ಹೆಚ್ಚಾಗ್ತಾ ಇದ್ದಾರೆ. ದಯವಿಟ್ಟು ಸರ್ಕಾರ ಇತ್ತ ಕಡೆ ಗಮನ ಕೊಟ್ಟು ಇಲ್ಲಿ ಇಂಥ ಕುಕೃತ್ಯವನ್ನು ಎಸಗಿರುವಂಥ ಎಲ್ಲ ದುಷ್ಟರನ್ನು ಕಾನೂನು ರೀತಿ ಸದೆಬಡಿದು ಅವರಿಗೆ ತಕ್ಷಣ ಶಿಕ್ಷೆ ಆಗದ ಮುಖಾಂತರ ತಾವೆಲ್ಲ ಕಾರ್ಯಪ್ರವರ್ತರಾಗಿದ್ದರೆ ಸರ್ಕಾರದ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇಲ್ಲೇ ಆಗಲಿ ರಾಮದುರ್ಗ ತಾಲೂಕು ಅಂತ ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಅಥವಾ ಭಾರತ ದೇಶದಲ್ಲಿ ಇಂತಹ ದುಷ್ಟ ಶಕ್ತಿಗಳನ್ನು ಅಡ್ಡಗಿಸಬೇಕು. ಕಾನೂನು ಪರಿಧಿ ಒಳಗೆ ಅವರಿಗೆ ಯೋಗ್ಯ ಕ್ರಮಗಳನ್ನು ತಗೊಳ್ಳಬೇಕು. ಈ ಘಟನೆ ನಡೆದಿದ್ದು ರಾಮದುರ್ಗ ತಾಲೂಕಿನ ಬಿಜಗುಪ್ಪಿ ಗ್ರಾಮದಲ್ಲಿ. ಕೆಲವು ಕಿಡಿಗೇಡಿಗಳು ಈ ಗ್ರಾಮದಲ್ಲಿ ನಿರ್ಮಿಸಲಾಗಿದ್ದ ವಿಶ್ವಜ್ಯೋತಿ ಬಸವಣ್ಣನವರ ಪ್ರತಿಮೆಯನ್ನ ಧ್ವಂಸ ಮಾಡಿ ಪುಂಡಾಟಿಕೆ ಮೆರೆದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಬಸವಾದಿ ಶರಣರ ವಿಚಾರಗಳನ್ನ ಒಪ್ಪಿಕೊಳ್ಳದೆ ನಾಶ ಮಾಡುತ್ತಿರುವ ಹುನ್ನಾರ ನಡೆಯುತ್ತಲೇ ಇರುವ ಈ ಹಿನ್ನೆಲೆಯಲ್ಲಿ ಇಂಥವರಿಂದ ವಿಶ್ವಜ್ಯೋತಿ ಬಸವಣ್ಣನವರ ಪ್ರತಿಮೆಗಳನ್ನ ಟಾರ್ಗೆಟ್ ಮಾಡಿಸಿಕೊಂಡು ಈ ದುಷ್ಕೃತ್ಯ ಮಾಡಿರಬಹುದೆಂಬ ಶಂಕೆ ವ್ಯಕ್ತವಾಗಿದೆ. ಈ ಘಟನೆಯಲ್ಲಿ ಭಾಗಿಯಾಗಿರುವವರು ಯಾರೇ ಆಗಲಿ ಅಂತವರನ್ನ ಹುಡುಕಿ ತಕ್ಕ ಶಿಕ್ಷೆ ನೀಡಬೇಕೆಂದು ಒತ್ತಾಯಿಸಿ ವಿವಿಧ ಪರ ಸಂಘಟನೆಗಳು ಮತ್ತು ನಾಯಕರುಗಳು ರಸ್ತೆಗಿಳಿದು ಹೋರಾಟ ನಡೆಸಿದ್ರು. ಈ ಘಟನೆಗೆ ಸಂಬಂಧಿಸಿದಂತೆ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ. ಶ್ರೀಕಾಂತ್ ಪೂಜಾರಿ, ಜಸ್ಟ್ ಕನ್ನಡ ಟಿವಿ, ರಾಮದುರ್ಗ.